ಗುರು ಈ ನಿನ್ ಜೊತೆ ಜಗಳ ಮಾಡ್ಕೊಂಡದ್ದಲ್ಲ ಯಾರು ಗುರು ಅವಳು? ನನ್ನ ಹೆಂಡತಿ ಕಣಪ್ಪ. ಸಕ್ಕ ತಗೊಳ ಗುರು. ಯಾರೋ ನೀನು? ಗುರು ನನ್ನ ಹೆಸರು ರಾಜು ಅಂತ. ಈಗ ಹೊಸ ಕಳ್ತನ ಮಾಡ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ. ಏ ಗುಂಡುಗಲೇಶ್ವರ ವಿಡಿಯೋ ಕೊಟ್ಟೆ ಬಿಟ್ಟಲ್ಲಪ್ಪ. ರಾಜಪ್ಪ ರಾಜಪ್ಪ ನೀನ್ ಏನು ಯೋಚನೆ ಮಾಡ್ಬೇಡ ಕಣ. ಈ ಕಳ್ಳತನನ ಹೆಂಗ್ ಮಾಡ್ಬೇಕು ಅನ್ನೋ ಪಾಠಗಳನ್ನೆಲ್ಲ ನಾನು ನಿನ್ಗೆ ಹೇಳ್ಕೊಡ್ತೀನಿ. ಈಗೇನ್ ಮಾಡ್ಬೇಕು? ಅಲ್ಲಿ ನನ್ನ ಹೆಂಡತಿ ಹೋಗ್ತಾ ಇದ್ದಾಳೆ ಗೊತ್ತಾ? ಅವಳ ಕೈಯಲ್ಲಿ ಒಂದು ಬ್ಯಾಗ್ ಇದೆ ಗೊತ್ತಾ? ಅದನ್ನ ಅಭ್ಯಾಸ ಮಾಡ್ಕೊಂಡು ಓಡಾಗ. ನಾನು ಬಂದು ನಿನ್ನ ಹಿಡಿತೀನಿ, 4 ಬಿಡ್ತೀನಿ. ನಿನ್ನ ಕೈಯಲ್ಲಿರೋ ನನ್ನ ಹೆಂಡತಿ ಬ್ಯಾಗನ್ನ ಕಿತ್ಕೋತೀನಿ, ಅವಳಿಗೆ ಕೊಡ್ತೀನಿ. ಅವಳು ಪ್ರೀತಿನ ಹಂಗಂಗೆ ಸಂಪಾದಿಸ್ಕೊತೀನಿ. ಗುರು ಕದ್ದಿರೋ ಬ್ಯಾಗ್ ವಾಪಸ್ ಕೊಟ್ರೆ ನನಗೇನ್ ಲಾಭ? ಇದು ಕಣ ಕಲಿಕೆಯ ಲಕ್ಷಣ ಅಂತ. ನೀನೇನು ಆ ಕೆಲಸ ಪುಕ್ಸಟ್ಟೆ ಮಾಡ್ಬೇಡ. ಐ ವಿಲ್ ಗಿವ್ ಯು 1000. ಮಜಾ ಮಾಡ. 1000 ರೂಪೀಸ್. ಮೇಡಮ್ ಈ ಬ್ಯಾಗ್ ನಿಮ್ದೇನಾ? Yes, of course. ಡಿಸೈನ್ ತುಂಬಾ ಚೆನ್ನಾಗಿದೆ. ಇಫ್ ಯು ಡೋಂಟ್ ಮೈಂಡ್ ಸ್ವಲ್ಪ ಕೊಟ್ರೆ ನೋಡು ವಾಪಸ್ ನಿಮಗೆ ಕೊಟ್ಬಿಡ್ತೀನಿ. Okay, ತಗೊಳ್ಳಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್. It's okay. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಕಳ್ಳ! ಹಬಿ! ಹಬಿ! ಸಾವಿರಕ್ಕೆ ಒಬ್ಬ ಕಲಾವಿದ ಕಣ ನೀನು. ಬಂದೇ ಇರಿ. ಏನಾಯ್ತು ಮೈ ಡಿಯರ್ ಗುಬ್ಬಿ? ಹಬಿ, ಆ ಥೀಫು ನನ್ನ ಬ್ಯಾಗ್ ನ ಕಟ್ಕೊಂಡು ಓಡೋಗ್ಬಿಟ್ಟ. ಅಯ್ಯೋ ಶಿವರೇ, ಪಾಪ ಅದು ಏನು ಕಷ್ಟ ಆಯ್ತೋ ಏನೋ. ಕೆಲಸನೇ ಮಾಡ. ಹಬಿ, ಏನ್ ಮಾತಾಡ್ತಿದ್ದೀರಾ ನೀವು? ಅದ್ರಲ್ಲಿ ಕ್ರೆಡಿಟ್ ಕಾರ್ಡು, ನೀವು ಕೊಟ್ಟಿರೋ ಮನೆಗೆ ಎಲ್ಲ ಇತ್ತು. ರಜಾ ರಜಾ ನಿಂತ್ಕಳ ನಿಂತ್ಕಳ. ಲೇ ನನಗಿಂತ ಜಾಸ್ತಿ ಫಾಸ್ಟ್ ಆಗಿ ಓಡ್ಬೇಡ. ನನಗೆ ಓಡಕ್ ಆಗಲ್ಲ ಅಂತ ಮೊದ್ಲು ಹೇಳಿದ್ದೆ ತಾನೆ. ಏ ಪಾಂಡುರಂಗ, ಗಂಡುಗಲಿ ವಂಶಕ್ಕೆ ಕಪ್ಪು ಚುಕ್ಕೆ ಹಾಕ್ಬಿಟ್ಟಿಯಲ್ಲೋ ನೀನು. ನಮ್ನ ದಂಡಪಿಂಡಗಳು ಅಂತ ಹಂಗಿಸ್ತಿಯಲ್ಲ, ನಿಜವಾದ ದಂಡಪಿಂಡ ಅಂದ್ರೆ ನೀನೇ ಕಣೋ. ಬರೀ ವ್ಯಾನಿಟಿ ಬ್ಯಾಗ್ ಕಳ್ಕೊಳ್ಳೋದಲ್ದಿರ ಪರ್ಸು ಬೇರೆ ಕೊಟ್ಟು ಬಂದಿದ್ಯಲ್ಲ, ನೀನಂತ ಗಂಡಸೋ. ಅದು ಅವನ ಮುಖಚರ್ಯ, ಭಾವಚಿತ್ರ, ಗುರುತು ಎಲ್ಲದೂ ನನ್ನ ತಲೆನಲ್ಲಿ ಹಂಗಂಗೆ ಪ್ರಿಂಟ್ 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 ಆಗ್ಬಿಟ್ಟಿದೆ ಕಣ್ರೆ. ಬರೀ ಒಂದು 5 ದಿನ ಟೈಮ್ ಕೊಡ್ರ ನೋಡಿ. ನಿಮ್ಮ ವೆನಿಟಿ ಬ್ಯಾಗು, ನನ್ನ ಪರ್ಸು, ಜೊತೆಗೆ ಅವನ ಪ್ಯಾಂಟ್ ಶರ್ಟ್ ಬಿಚ್ಕೊಂಡ್ಬಿಡ್ತೀನಿ. ರಾಜಾ, ಇವತ್ತು ನಿನ್ನ ಯಾವುದೇ ಕಾರಣಕ್ಕೂ ಬೆಳ್ಳಕ್ಕಾಗುತ್ತೆ. ನಡೆಯೋ ನಡೆಯ ಹೋಗೋಣ ಸ್ಟೇಷನ್ಗೆ. ಅಮ್ಮ ಅಮ್ಮ ಅಮ್ಮ, ಅಯ್ಯಪ್ಪ ರಾಜಪ್ಪ ರಾಜಪ್ಪ. ನನ್ ಪರ್ಸ್ನೆ ಕದಿಕ್ಯ ಗೊತ್ತಾನೆ ನಾನು ಯಾರಂತ ಗೊತ್ತಾನೆ. ಗಂಡಗಲಿ ವಂಶದ ಕಟ್ಟ ಕಡೆ ಎತ್ತೊಂದು ಪಾಂಡ್ರಂಗ ಗಂಡಗಲಿ. ಎಡಗೈ ಎತ್ತಿದ್ರು ವೀರಕೇಸರಿ, ಬಲಗೈ ಎತ್ತಿದ್ರು ವೀರ ಮಧುಕರಿ. ಯಾವುದೇ ಕಾರಣಕ್ಕೂ ಇಂಥ ನೀಚ ಕೆಲಸಕ್ಕೆ ನಾನು ಕೈ ಹಾಕಲ್ಲ. ಬಹುಶಃ ನಿಮ್ಮ ಪರ್ಸನ್ನ ಆ ರಾಜ ಕದ್ದಿದ್ದ ಅನ್ಸುತ್ತೆ. ಅವನಿಂದ ನನಗೆ ಸ್ವಲ್ಪ ಕೆಲಸ ಆಗೋದಿತ್ತು ಕಂಡ್ರೆ, ಅವನನ್ನ ನಾನು ಇದೇ ತರ ಹಿಡ್ಕೊಂಡೆ. ಅವನು ನನಗೆ ತದ್ಬಿಟ್ಟು ಪರ್ಸನ್ನ ನನ್ನ ಮುಂದೆ ಬಿಡಿಸ್ಬಿಟ್ಟು ತಪ್ಪಿಕೊಂಡ. ನನ್ನ ಹತ್ರನೇ ಕತೆ ಕಟ್ತೀಯ? ನಿನ್ನಂತ ಎಷ್ಟು ಜನ ಕಳ್ಳರು ನಾನು ನೋಡಿಲ್ಲ. ನಾನ್ ಯಾರು ಗೊತ್ತಾ? ರೌಡಿ ಕೆಂಚ. ನಾನೇ ನಿನ್ ಕೈಕಾಲು ಮುರಿತಾ ಇದ್ದೆ. ಆದ್ರೆ ಸರ್ಕಾರದವರು ಸಂಬಳ ಕೊಟ್ಟು ಪೊಲೀಸ್ನವ್ರು ಇಟ್ಟಿದಾರಲ್ಲ, ಅವ್ರಿಗೆ ನೀನು ಒಪ್ಪಿಸ್ತೀನಿ. ನಿನ್ ಜನ್ಮಕ್ ಬೆಂಕಿ ಹಾಕ ನಾಚಿ ಆಗಲ್ವಾ? ನಮಸ್ಕಾರ. ನಮಸ್ಕಾರ. ನಾನು ಮಾಡ್ಬೇಕು ಅಂತ ಮಾಡ್ಲಿಲ್ಲ ಕಣ್ರಿ. ಅದೇ ರಾಜು ಪರ್ಸು ಅವನ್ನ ಹಿಡಿಯೋದಕ್ಕೆ ಅಂತ ಹೋದೆ, ಇಷ್ಟೆಲ್ಲ ರಾಮಾಯಣ ಆಗ್ಬಿಡ್ತು. ನನ್ ಹಬಿ ಅಂತವ್ರಲ್ಲ, ಪ್ಲೀಸ್ ಅವ್ರನ್ನ ಬಿಟ್ಬಿಡಿ. ತಗೊಳ್ಳಿ ಬೇಲ್. ನೋಡಿಮ್ಮ, ನಮ್ ಡ್ಯೂಟಿ ನಾವು ಮಾಡ್ಬೇಕು. ಮೊದ್ಲು ಬೇಲ್ ಮೇಲೆ ಹಬಿನ ಬಿಡಿ, ಆಮೇಲೆ ನಿಮ್ ಡ್ಯೂಟಿನ ಮಾಡಿ. ಕರ್ಕೊಂಬರ ಅವನ್ನ. ಆಯ್ತು ಸರ್. ನೋಡಯ್ಯ ಪಾಂಡುರಂಗ, ನೀನ್ ಯಾವ್ದೋ ಕಾರಣದಿಂದ ರೌಡಿ ಶೀಟರ್ ಆಗಿದೀಯಾ. ಇನ್ಮೇಲೆ ಇಂತ ಕೆಲಸ ಮಾಡಲ್ಲ ಅಂತ ಪ್ರಮಾಣ ಮಾಡಿದ್ರೆ ನಿನ್ನ ರೌಡಿ ಶೀಟಿಂದ ತೆಗೆದಾಕ್ತೇನೆ. ಸರ್, ನಮ್ಮ ತಾಯಣಿಗೆ ಸರ್, ನಿಮ್ಮ ಈ 3 ನಕ್ಷತ್ರಗಳ ಮೇಲೆ ಆಣೆ ಸರ್. ನೀವು ಊದ ಈ ಟಿಪಿ ಮೇಲೆ ಆಣೆ ಸರ್. ನಿಮ್ಮ ಸೊಂಟದಲ್ಲಿರುವ ಬೆಲ್ಟಿನ ಮೇಲೆ ಆಣೆ ಸರ್. ನಿಮ್ಮ 6 ಗುಂಡುಗಳೆಲ್ಲ ಗಣ್ಣಿನ ಮೇಲೆ ಆಣೆ ಸರ್. ನಿಮ್ಮ ಲಾಠಿಯ ಮೇಲೆ ಆಣೆ ಸರ್. ನಿಮ್ಮ ಬೂಟಿನ ಮೇಲೆ ಆಣೆ ಸರ್. ನಾನು ನಿಮ್ಮ ಮೇಲಿಂದ ಯಾರ ಮೇಲೂ ಕೈ ಮಾಡಲ್ಲ ಸರ್. ಸರ್, ಇಷ್ಟು ದಿನ ನಮಗೆ ಚಳ್ಳಿ ಅಂತೀನಿ ಸೋಡಾಡ್ತಿದ್ ರಾಜು ಇವತ್ತು ಸಿಕ್ಕಿದ್ದ. ಹಬಿ ಕೂಲ್, ಹಬಿ ಕೂಲ್ ಕೂಲ್. ಹೇಳಿ ಕೂಲ ಸರ್? ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಈ ಪದ್ಮಶ್ ಸರ್. ಇವರು ನಾನು ಸುಮ್ಮನೆ ಬಿಡಲ್ಲ ಸರ್. ಸರ್, 2 ಡಿಚ್ಚು ಹೊಡೆದ್ ಮಲಗಿಸ್ಬಿಟ್ಟ. ಈ ರೌಡಿಗಳೆಲ್ಲ ಬಲೆ ನಾಟಕ ಮಾಡ್ತಾರ ಕಣ. ಕರ್ಕೊಂಡೋಗಿ 2 ದಿನ ಸೆಲ್ಗಾಕೋ ನೆಟ್ಗಾಕ್ಬಿಡ್ತಾರೆ. ಪಾಂಡುರಂಗ, ಈಗ ತಾನೇ ನನ್ ಮುಂದೆ ಯಾರ ಮೇಲೂ ಕೈ ಮಾಡಲ್ಲ ಅಂತ ಪ್ರಮಾಣ ಮಾಡಿದೆ. ಈಗ ನೋಡಿದ್ರೆ ನನ್ ಮುಂದೆ ಡಿಚ್ಚರ್ ಮಲಗಿಸಿದೆಯಲ್ಲ, ನೀನ್ ಹೀಗೆ ಬಿಟ್ರಾಗಲ್ಲ. ನಡೆಯ ಸ್ಟೇಷನ್ಗೆ.